ಇನ್ನು ಬೆಂಗಳೂರಿನ ಇಂದಿರಾನಗರದಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆ ನಡೆದಿದೆ. ಸರ್ವೆ 7-8ರಲ್ಲಿ ನಡೀತಾ ಇರುವಂತಹ ಬಿಡಿಎ ತೆರವು ಕಾರ್ಯಾಚರಣೆ ಇದು. ಪೊಲೀಸ್ ಭದ್ರತೆಯಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇಂದಿರಾನಗರ ಬಳಿಯ ಕೇಂಬ್ರಿಡ್ಜ್ ಲೇಔಟ್ನ 46 ಅಳತೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಆರೋಪ. ಬಿಡಿಎ ಜಾಗವನ್ನು ಒತ್ತುವರಿ ಮಾಡಿಕೊಂಡಂತಹ ಆರೋಪದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತ ಆಗಿದೆ. 50 ವರ್ಷದಿಂದ ಇಲ್ಲೇ ವಾಸ ಇದ್ವಿ, ಈಗ ಎಲ್ಲಿಗೆ ಹೋಗೋದು ಅನ್ನುವಂಥ ಪ್ರಶ್ನೆಯ ನಿವಾಸಿಗಳದ್ದು. ಜೊತೆಗೆ ಕೋರ್ಟ್ ಸ್ಟೇ ಇದ್ರೂ ತೆರವು ಮಾಡಲಾಗ್ತಾ ಇದೆ ಅಂತ ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಈ ತೆರವು ಕಾರ್ಯಾಚರಣೆಯ ವೇಳೆ ಬಾರಿ ಹೈಡ್ರಾಮನೆ ನಡೆಯಿತು. ತೆರವು ಕಾರ್ಯಾಚರಣೆ ವಿರೋಧಿಸಿ ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಬಿಡಿಎ ಅಧಿಕಾರಿಗಳ ಜೊತೆಗೆ ವಾಗ್ವಾದಕ್ಕಿಳಿದ್ರು ನಿವಾಸಿಗಳು. ಮನೆ ತೆರವು ಮಾಡ್ತಿರೋದನ್ನ ಕಂಡು ಒಬ್ಬ ಮಹಿಳೆ ಕುಸಿದು ಬಿದ್ದುಬಿಟ್ರು. ದಶಕಗಳಿಂದ ಇಲ್ಲಿದ್ದೀವಿ, ಈಗೆಲ್ಲೋ ಹೋಗಿ ಅಂತಂದ್ರೆ ಹೇಗೆ ಹೋಗೋದು ಪ್ರಶ್ನೆ ಮಾಡಿದ್ದಾರೆ. ತೆರವು ಕಾರ್ಯಾಚರಣೆ ವೇಳೆ ನಡೆದಂತಹ ವಾಗ್ವಾದ. ಇನ್ನು ಏನು ಸಂತ್ರಸ್ತೆ ಗೋಳಾಡ್ತಾ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ಕೂಡ ನೋಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮೇಲಿಂದ ಮೇಲೆ ಅವರು ಒತ್ತಾಯವನ್ನು ಮಾಡ್ತಾ ಇದ್ರು, ಆದಷ್ಟು ಬೇಗ ಇದನ್ನ ನಿಲ್ಲಿಸಿ ಮನೆಯಲ್ಲಿರ್ತಕ್ಕಂಥ ಸಾಮಾನು ಈಚೆ ತಗೊಳ್ತೀವಿ. ಎಸ್, ಸ್ಥಳದಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ಇಂದಿರಾನಗರದಲ್ಲಿ ಬಿಡಿಎ ತೆರವು ಕಾರ್ಯಾಚರಣೆ ನಡೆಸ್ತಾ ಇದೆ. ಇಂದಿರಾನಗರದ ಸಾಯಿಬಾಬಾ ಟೆಂಪಲ್ ಮುಖ್ಯ ರಸ್ತೆ ಇರತಕ್ಕಂಥ ಕೇಂಬ್ರಿಡ್ಜ್ ಲೇಔಟ್ನ ನಿವೇಶನದ ಸಂಖ್ಯೆ 61ರಲ್ಲಿ ಅನಧಿಕೃತವಾಗಿ ವಾಸ ಇದ್ರು ಅಂತ ಹೇಳಿ ಬಿಡಿಎ ಅಧಿಕಾರಿಗಳು ಆರೋಪವನ್ನ ಮಾಡಿ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. 2 ಜೆಸಿಬಿಗಳ ಮೂಲಕ ಕಳೆದ 1-2 ಗಂಟೆಯಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಬಿಡಿಎ ಅಧಿಕಾರಿಗಳು ಡಬಲ್ ಇ ಮತ್ತು ಎ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಂದ್ರೆ ಇಂದಿರಾನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡ ಸಮ್ಮುಖದಲ್ಲಿದ್ದಾರೆ. ಅವರ ಸಮ್ಮುಖದಲ್ಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಮನೆಯಲ್ಲಿದ್ದಂಥ ಎಲ್ಲವನ್ನು ಕೂಡ ಈಚೆ ಬಿಸಾಡಿ ಜೆಸಿಬಿ ಮುಖಾಂತರ ಜಾಗವನ್ನು ತೆರವು ಮಾಡ್ತಕ್ಕಂಥ ಕೆಲಸ, ಬಿಡಿಎಗೆ 3 ವಶಕ್ಕೆ ಪಡಿತಕ್ಕಂಥ ಮತ್ತು ಸ್ವಾಧೀನ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಬಟ್ ಆದರೆ ಇಲ್ಲಿ ಇದುವರೆಗೂ 50 ವರ್ಷಗಳಿಂದ ನಾವು ವಾಸ ಇದ್ರಿ ಅಂಥೇಳಿ ಈ ಸಂತ್ರಸ್ತರು ಏನೀಗ ಬೀದಿಗೆ ಬಿದ್ದಿದ್ದಾರೆ, ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಒಂದು ಜಾಗದ ವಿಚಾರವಾಗಿ ಕೋರ್ಟಲ್ಲಿ ಸ್ಟೇ ಇತ್ತು ಅಂತ ಹೇಳಿ ಕೂಡ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಬಿಡಿಎ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. ಬಟ್ ಆದರೆ ಬಿಡಿಎ ಅಧಿಕಾರಿಗಳು ಮಾತ್ರ ನಮಗೆ ಈ ಒಂದು ಬಿಡಿಎ ಜಾಗ ಅಂತ ಹೇಳಿ ಸ್ಪಷ್ಟ ಮಾಹಿತಿ ಇದೆ, ಸ್ಪಷ್ಟ ದಾಖಲೆಗಳಿದೆ, ಹೀಗಾಗಿ ನಾವು ಕಳೆದ 15 ದಿನಕ್ಕಿಂತ ಮುಂಚೆ ನೋಟಿಸನ್ನು ಕೊಟ್ಟು ಈಗ ನಾವು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಸಂತ್ರಸ್ತರು ಏನು ಹೇಳ್ತಾರೆ ಅದನ್ನ ಕೇಳ್ತಾ ಹೋಗ್ತೀನಿ. ಸರ್, ಕಳೆದ 50 ವರ್ಷದಿಂದ ತಾವಿಲ್ಲಿ ವಾಸ ಇದ್ರಿ ಅಂತ ಹೇಳಿ ದಾಖಲೆಗಳು ಸರಿ ಇಟ್ಕೊಂಡಿರ್ಲಿಲ್ವಾ? ಬಿಡಿಎ ಮೊದಲೇ ನಿಮ್ಗೆ ಮಾಹಿತಿ ಕೊಟ್ಟಿರ್ಲಿಲ್ವಾ? ಬಿಡಿಎ ಏನು ಕೊಟ್ಟಿಲ್ಲ ಸರ್. ಇವನು ಬಿಡಿಎದವರು ಬಂದರು, ಡಾಕ್ಯುಮೆಂಟ್ಸ್ ಕೊಡೋದು 10ನೇ ತಾರೀಕು, ಇದು 11ನೇ ತಾರೀಕು ಬರೆದುಬಿಟ್ಟು 14ನೇ ತಾರೀಕು ತೊಗೊಂಡು ಬಂದು ನೋಟಿಸ್ ಕೊಡ್ತಾರೆ ನಮಗೆ. ಕೊಟ್ಬಿಟ್ಟು ಇವಾಗ ಏನು ಹೇಳಿಲ್ಲ, ಸಡನ್ನಾಗಿ ಬಂದು ಹೊಡಿತಾರೆ. ನಮ್ಮ ತಂದೆಗೆ ಎಲ್ಲ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ. ಕೋರ್ಟಿಗೆ ಸಬ್ಮಿಟ್ ಮಾಡಿ ಸ್ಟೇನ ತೊಗೊಂಡು ಬಂದಿದ್ವಿ. ಸ್ಟೇನ ನೋಡ್ತಾನೆ ಇಲ್ಲ, ಕೇಳಿದ್ರೆ ಇದು ದಾಖಲೆನೇ ಇಲ್ಲ ಅಂತ. ಇವಾಗ ದಾಖಲೆ ಇಲ್ಲ ಅಂದರೆ ಇದು ಏನಾಗುತ್ತೆ ಸರ್? ನಂಬರ್ 61 ಇಲ್ಲಿ ನೋಡಿ, VC ಮಂಜಪ್ಪ ಅಂತ ಆಗಿರುತ್ತೆ ಅಲಾಟಿ. ಮಂಜಪ್ಪ ಕಡೆಯಿಂದ ನಮ್ಮ ತಂದೆ ತಗೊಂಡಿದ್ದಾರೆ. ಓಕೆ, ಸೊ ಒಟ್ಟಾರೆ ಕಳೆದ 50 ವರ್ಷಗಳಿಂದ ನಾವು ಇಲ್ಲೇ ಬದುಕನ್ನು ಕಟ್ಕೊಂಡಿದ್ರಿ. ಬಟ್ ಈಗ ಬಂದು ಎಲ್ಲವನ್ನು ಬೀದಿಗೆ ಹಾಕಿ ಜಾಗವನ್ನು ವಶಕ್ಕೆ ಪಡಿತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದಷ್ಟು ಸಂತ್ರಸ್ತ ಇದ್ದಾರೆ, ಮಾತಾಡ್ತಿರ್ತೀನಿ. ಮೇಡಮ್, ಮೊದಲೇ ಮಾಹಿತಿ ಕೊಟ್ಟಿದ್ದಾರೆ, ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಇದ್ರಿ, ನಿಮ್ಮ ಹತ್ರ ಸರಿ ದಾಖಲೆಗಳಿರ್ಲಿಲ್ವಾ? ಅವರು ನಿಮ್ಮ ಒಂದು ವಾದವನ್ನು ಕೇಳಲಿಲ್ವಾ ಇದುವರೆಗೂ ಅಂತ? ನಮ್ಮ ಹತ್ರ ಏನು ಕೇಳಿಲ್ಲ ಸರ್. ಅವರು ಎಲ್ಲ ನಮ್ಮ ಹತ್ರ ಎಲ್ಲ ಇದೆ ಸರ್. ಅವ್ರು ತೋರಿಸಿರಲ್ಲ ಸರ್ ನಮ್ಮ ಯಜಮಾನ್ರು. ಮನೇಲಿ ಕಾಯಿಲೆ ಇರೋ ಮಗು ಬೇರೆ ಇದೆ ಸರ್, ಕಿಡ್ನಿ ಕಾಯಿಲೆ ಇದೆ ಸರ್. ಇವಾಗ ಒಂದು ಔಷಧಿ ಎಲ್ಲ ನಾನು ಎಲ್ಲಿ ಅಂತ ಹುಡುಕ್ಲಿ ಸರ್? ಈ ಥರ ಎಲ್ಲ ಮಾಡಿಬಿಟ್ರೆ ಒಂದೊಂದು 1000 ರೂಪಾಯಿ ಮೇಲೆ ಆಗುತ್ತೆ ಸರ್. ನಾವು ಮನೆ ಕೆಲಸ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಇಲ್ಲಿದ್ದೀವಿ ಸರ್. ಇವಾಗ ಸಡನ್ನಾಗಿ ಬಿಸಾಡಿದ್ರೆ ನಾವು ಎಲ್ಲಂತ ಹೋಗ್ಲಿ ಹೇಳಿ ಸರ್? ಬೀದಿ ಪಾಲಾಗದ ಸರ್, ಮಕ್ಕಳನ್ನೆಲ್ಲ ಇಟ್ಕೊಂಡು. ಎಲ್ಲ ಮನೆನೇ ಇದ್ದು ಸರ್, ಅಲ್ಲಿ ನೋಡಿ ಸರ್, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮನೆ ಒಳಗಡೆ ಮನೆ ಇದೆ. ಇಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ವಿ ಸರ್, ಗ್ಯಾರೇಜ್ ಕೆಲಸ ಮಾಡ್ಕೊಂಡು. ಸತ್ಯ ಏನು ಅನ್ನೋದನ್ನ ಬಿಡಿಎ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಇದಕ್ಕೆ ಮೂಲಸ್ಥರು ಯಾರು, ನಿಜವಾಗ್ಲೂ ಕೂಡ ಬಿಡಿಎಗೆ ಸೇರಿದ ಜಾಗನ ಅಥವಾ ಬೇರೆ ಸೇರಿದ ಜಾಗನ ಸ್ಪಷ್ಟನೆ ಕೊಡ್ತಕ್ಕಂಥ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ನಿವೇಶನ ಸಂಖ್ಯೆ 61 ಯಾರಿಗೂ ಹಂಚಿಕೆಯಾಗಿಲ್ಲ ಅಂತಿದೆ ಬಿಡಿಎ. ಹಾಗೆ ಸಂತ್ರಸ್ತರು ಹೇಳ್ತಾ ಇರೋದು ಹಂಚಿಕೆಯಾಗಿದೆ ಅಂತ. ಹಂಚಿಕೆದಾರರಿಂದ ನಾವು ಖರೀದಿ ಮಾಡಿದೀವಿ ಅಂತಿದ್ದಾರೆ ಸಂತ್ರಸ್ತರು. ಆದರೆ ಬಿಡಿಎ ಹೇಳ್ತಾ ಇರೋದು ನಾ ಹಂಚಿಕೆಯನ್ನೇ ಮಾಡಿಲ್ಲ ಅಂತ. ಅಲ್ಲಿರುವಂತಹ ನಿವಾಸಿಗಳು ಮಾತ್ರ ಈಗ ಆಕ್ರೋಶಗೊಂಡಿದ್ದಾರೆ. ಹಂಚಿಕೆಯಾಗಿದೆ ಅಂತ ಸಂತ್ರಸ್ತರು ಹೇಳ್ತಿದ್ದಾರೆ. ಯಾರಿಗೆ ಹಂಚಿಕೆಯಾಗಿತ್ತು ಅವರಿಂದಲೇ ನಾವು ಖರೀದಿಸಿದ್ವಿ ಅಂತ ಸಂತ್ರಸ್ತರ ಹೇಳಿಕೆ ಕೊಡ್ತಿದ್ದಾರೆ. ಒಬ್ಬರು ಮಹಿಳೆ ಕುಸಿದು ಬಿದ್ದುಬಿಟ್ರು ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ.
ಸ್ಥಳದಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಾದಂತಹ ಹೈಡ್ರಾಮಾ ಗಮನಿಸ್ತಾ ಹೋದ್ರೆ ಸಂತ್ರಸ್ತರು ಹೇಳ್ತಾ ಇರೋದೇ ಒಂದು ಕತೆ, ಬಿಡಿಎ ಹೇಳ್ತಾ ಇರೋದೇ ಮತ್ತೊಂದು ಕತೆ. ನಿಜಕ್ಕೂ ಅಲ್ಲಿ ಆಗ್ತಾ ಇರೋದೇನು? ಪ್ರತಿಮಾ ಭಟ್, ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಇಂದಿರಾನಗರದ ಸಾಯಿಬಾಬಾ ಟೆಂಪಲ್ ಮುಖ್ಯ ರಸ್ತೆ ಮತ್ತು ಏನು ಕೇಂಬ್ರಿಡ್ಜ್ ಲೇಔಟ್ ಇಲ್ಲಿ ಇರ್ತಕ್ಕಂಥ ನಿವೇಶನ ಸಂಖ್ಯೆ 61ರಲ್ಲಿ BDA ತೆರವು ಕಾರ್ಯಾಚರಣೆಯನ್ನು ಬೆಳಗ್ಗೆ 11 ಗಂಟೆಯಿಂದ ಶುರು ಮಾಡಿದೆ. ಕಳೆದ 15 ದಿನಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟಿದ್ರಿ ಅಂತಕ್ಕಂಥ ಮಾಹಿತಿಯನ್ನು BDA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನಂತಂದರೆ ಸರ್ವೆ ನಂಬರ್ 7 ಮತ್ತು ಸರ್ವೆ ನಂಬರ್ 8ರಲ್ಲಿ ಇದ್ದಂಥ 60ಕ್ಕೆ 40ರಲ್ಲಿ ಇದ್ದಂಥ ಈ ಒಂದು ಜಾಗ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ BDA ಮಾಹಿತಿ ಪ್ರಕಾರ. ಸೊ ಆದ್ದರಿಂದ ಇವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಅನಧಿಕೃತ ಅಂತಕ್ಕಂಥ ಆರೋಪದ ಮೇಲೆ BDA ಅಧಿಕಾರಿಗಳು 2 JCBಗಳ ಮೂಲಕ ಒಳಗಡೆ ಇದ್ದಂಥ ಸಾಮಾನುಗಳನ್ನು, ಪದಾರ್ಥಗಳನ್ನು ಎಲ್ಲವನ್ನ ಈಚೆ ಹಾಕಿ ತೆರವು ಕಾರ್ಯಾಚರಣೆಯನ್ನು ಬೆಳಗ್ಗೆ 11 ಗಂಟೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ವಾಸ ಇರ್ತಕ್ಕಂಥ ಕುಮಾರೇಶ್ ಅವರು ಏನು ಸಂತ್ರಸ್ತರಾಗಿದ್ದಾರೆ, ಅವ್ರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಜಪ್ಪ ಅನ್ನೋರಿಗೆ ಸೈಟ್ ನಂಬರ್ 61 BDA ಕಡೆಯಿಂದನೇ ಹಂಚಿಕೆ ಆಗಿತ್ತು, ಅವರಿಂದ ನಾವು ಅಧಿಕೃತವಾಗಿ ಖರೀದಿ ಮಾಡಿದ್ರಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದರಲ್ಲಿ ಒಂದಷ್ಟು ಗಂಭೀರ ಆರೋಪ ಇಲ್ಲಿನ ಸ್ಥಳೀಯ MLA NA ಹಾರಿಸ್ ವಿರುದ್ಧ ಕೇಳಿ ಬರ್ತಾ ಇದೆ. ಏನಂತಂದರೆ NA ಹಾರಿಸ್ ಅವರು ಇಲ್ಲೇನು ವಾಸ ಇದ್ರು, ಕುಮಾರೇಶ್ ಅವರು ಅವ್ರನ್ನ ಕರೆಸ್ಕೊಂಡು ಈ ಜಾಗವನ್ನು ಕಾಂಗ್ರೆಸ್ ಕಚೇರಿ ಮಾಡಬೇಕು ಅಂದ್ಕೊಂಡಿದ್ದೀರಿ, ಹೀಗಾಗಿ ಈ ಜಾಗವನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು, ಸೂಚನೆಯನ್ನು ಕೊಟ್ಟಿದ್ರು. ಬಟ್ ಆದರೆ ಅವರು ಇದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಇವ್ರ ಹತ್ರ ಇದ್ದಂಥ ಒಂದು ದಾಖಲೆಗಳ ಕೊರತೆಯನ್ನು ಅವರು ಬಳಸ್ಕೊಂಡು BDA ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಜಾಗವನ್ನ ಕಬಳಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತ್ರಸ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ BDA ಅಧಿಕಾರಿಗಳು 61 ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಇದ್ದಾರೆ. ಇನ್ನು ಇಲ್ಲಿ OS ನಂಬರ್ ಕೂಡ ಹಾಕಿರೋದನ್ನ ಗಮನಿಸ್ತಾ ಇದ್ದೀರಾ. ಇವರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಒಂದು ಜಾಗದ ವಿಚಾರವಾಗಿ ಕೋರ್ಟ್ ಅಲ್ಲಿ ಸ್ಟೇ ಇತ್ತು, ತಡೆಯಾಜ್ಞೆ ಇತ್ತು. ಹೀಗಿದ್ರೂ ಕೂಡ BDA ಅಧಿಕಾರಿಗಳು ಮಿಸ್ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದು ಕೇಂಬ್ರಿಡ್ಜ್ ಲೇಔಟ್, ದಮ್ಲೂರು ಲೇಔಟ್ ಅಲ್ಲ, ದಮ್ಲೂರು ಲೇಔಟ್ ಸಂಬಂಧಪಟ್ಟದ್ದು ಸ್ಟೇ ಇದೆ, ಈ ಲೇಔಟ್ಗೆ ಸಂಬಂಧಪಟ್ಟಂಗೆ ಸ್ಟೇ ಇಲ್ಲ, ಹೀಗಾಗಿ ನಾವು ಅಧಿಕೃತವಾಗಿ ಕಾನೂನು ಪ್ರಕಾರವಾಗಿ ನಾವು ಬಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ಆದರೆ ಸಂತ್ರಸ್ತರು ಈ ಜಾಗದ ಮೇಲೆ ಸ್ಟೇ ಇದ್ರೂ ಕೂಡ ಈ ರೀತಿಯಾಗಿ ಬಂದು ದಬ್ಬಾಳಿಕೆಯನ್ನ ಮಾಡ್ತಾ ಜಾಗವನ್ನ ವಶಕ್ಕೆ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರಾದಂಥ MA ಹ್ಯಾರಿಸ್ ಅವರ ಕುಮ್ಮಕ್ಕಿನಿಂದ ಈ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ, ನಮ್ಮನ್ನ ಬೀದಿಗೆ ತಂದಿದ್ದಾರೆ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಇದ್ದಾರೆ ಇಲ್ಲಿ ವಾಸ ಇದ್ದರು. ಸರ್, ತಾವು ಕೂಡ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರಿ, ಇದು ಯಾರಿಗೆ ಅಲರ್ಟ್ ಆಗಿ ಜಾಗ, ನೀವು ಯಾವಾಗ ಖರೀದಿ ಮಾಡಿದ್ರಿ ಅಂತ? ನಾವು 45 ವರ್ಷದಿಂದ ಇಲ್ಲೇ ಇದ್ದೀವಿ. ಇದು ಆಗಿದ್ದು ಬಂದ್ಬಿಟ್ಟು BC ಮಂಜಪ್ಪ ಅವ್ರಿಗೆ, ಅದು ಬಂದ್ಬಿಟ್ಟು ನಮ್ಮ ತಂದೆ ಅವರು ಖರೀದಿ ಮಾಡಿದ್ದಾರೆ. ನಮ್ಮ ತಂದೆ ಹೆಸರಿಗೆ ಇರೋದು ಇದು. ನಾವು ಡಾಕ್ಯುಮೆಂಟ್ಸ್ ತೋರಿಸಿದ್ರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ ಮೇಲೆ ನಾವೇನು ಮಾಡಿದ್ವಿ, ಆ ನೋಟಿಸ್ ತಗೊಂಡು ನಾವು ಸ್ಟೇ ತಗೊಂಡಿದ್ದೀವಿ. ತಾವು ಕೂಡ ತುಂಬಾ ನೋವು ತೋಡ್ಕೊಳ್ತಾ ಇದ್ರಿ, ಆಗ್ಲೇ ಕುಸಿದು ಕೂಡ ಬಿದ್ದುಬಿಟ್ರಿ ಆ ಸಂಕಷ್ಟ ತಾಳಲಾರದೆ. ಎಸ್, ನಿಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಲಕ್ಷ್ಮೀ ನರಸಿಂಹ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.